ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಯಶು ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಸಿಂಪಲ್ಲಾಗಿ ಒಂದು ಟೊಮೆಟೊ ರಸಮ್ನ ಹೇಳ್ಕೊಡ್ತಿದ್ದೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಾಗುತ್ತೆ, ನೀವು ಟ್ರೈ ಮಾಡಲೇಬೇಕು. ಆ್ಯಂಡ್ ಏನಂದರೆ ಹೋಮ್ ಮೇಡ್ ರಸಮ್ ಪೌಡರ್ ಕೂಡ ತುಂಬ ಈಸಿಯಾಗಿ ಮಾಡ್ಕೊಳ್ಳೋದು, ಆಮೇಲೆ ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು. ಸೊ ರಸಮ್ ಪೌಡರ್ಗೆ ಏನೇನು ಬೇಕು ಅಂತ ನೋಡಿ. 2 ಸ್ಪೂನ್ ಧನಿಯಾ ಪೌಡರು, 2 ಸ್ಪೂನ್ ಕಡಲೆಬೇಳೆ, 2 ಸ್ಪೂನ್ ಉದ್ದಿನಬೇಳೆ, 2 ಸ್ಪೂನ್ ಬೇಳೆ, ಆಮೇಲೆ ಒಂದು 3 ಬ್ಯಾಡಗೆ ಮೆಣಸಿನ್ಕಾಯಿ, ಒಂದು 4 ಗುಂಟೂರು ಮೆಣಸಿನ್ಕಾಯಿ, ಆಮೇಲೆ ಒಂದು 2 ಸ್ಪೂನ್ ಜೀರಿಗೆ, ಆಮೇಲೆ ಒಂದು 2 ಸ್ಪೂನ್ ಎಳ್ಳು, ಆಮೇಲೆ ಒಂದು ಸ್ವಲ್ಪ ಮೆಂತ್ಯ, ಆಮೇಲೆ ಒಂದು 2 ಸ್ಪೂನ್ ಸೋಂಪು, ಆಮೇಲೆ ಒಂದು ಸ್ವಲ್ಪ ಕರಿಬೇವು. ಇಷ್ಟನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಆಮೇಲೆ ನನ್ನ ಹತ್ರ ಮೆಣಸು ಇರಲಿಲ್ಲ, ಅದಕ್ಕೆ ನಾನು ಮೆಣಸಿನ ಪೌಡರ್ನ ಇಟ್ಕೊತೀನಿ. ಮೆಣಸಿರೋರು ಸೊ ಮೆಣಸನ್ನ ಆ್ಯಡ್ ಮಾಡ್ಕೊಂಡು ಅದನ್ನು ಕೂಡ ಜೊತೆಗೆ ಫ್ರೈ ಮಾಡ್ಕೋಬೋದು. ಇವಾಗ ಒಂದು ಪ್ಯಾನಿಗೆ ಆಯಿಲ್ ಹಾಕಕ್ಕೆ ಹೋಗಬೇಡಿ, ಹಾಗೇ ಜಸ್ಟ್ ಹುರ್ಕೊಳ್ಳಿ. ಯಾಕಂದರೆ ನಾವು ಸ್ಟೋರ್ ಮಾಡಿ ಇಡೋದ್ರಿಂದ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಹುರಿದ್ರೆ, ಚೆನ್ನಾಗಿ ಫ್ರೈ ಮಾಡಿದ್ರೆ ಏನಾಗುತ್ತೆ, ಅದು ಬೇಗ ಹಾಳಾಗಲ್ಲ. ಆ್ಯಸ್ ಯೂಶ್ವಲ್ ಎಲ್ಲರಿಗೂ ಗೊತ್ತಿರೋ ಹಂಗೆ ಇವಾಗ ನಾವು ಸಾಂಬಾರು ಪುಡಿ ಎಲ್ಲ ಮಾಡುವಾಗ ಚೆನ್ನಾಗಿ ಹುರಿದ್ಬಿಟ್ಟು ಸಾಂಬಾರು ಪುಡಿ ಮಾಡಿಸ್ತೀವಿ. ಸೊ ಅದೇ ಥರನೇ ಇದು ರಸಮ್ ಪೌಡರ್ ಮಾಡ್ಕೊಳ್ಳೋವಾಗ ಚೆನ್ನಾಗಿ ಹುರಿದ್ಬಿಟ್ಟು ಪುಡಿ ಮಾಡ್ಕೋಬೇಕು. ನಿಜವಾಗ್ಲೂ ಸೂಪರಾಗುತ್ತೆ ಗಾಯ್ಸ್, ನೀವು ಕೂಡ ಟ್ರೈ ಮಾಡಲೇಬೇಕು, ಅಷ್ಟು ಚೆನ್ನಾಗಾಗುತ್ತೆ. ನೋಡಿ ಇವಾಗ ನಾನು ಚೆನ್ನಾಗಿ ಬಣ್ಣ ಚೇಂಜ್ ಆಗೋವರೆಗೂ ಹುರ್ಕೊಂಡಿದ್ದೀನಿ. ಸೊ ಮಿಕ್ಸಿನ ಜಾರ್ನ ಚೆನ್ನಾಗಿ ಒರೆಸ್ಕೊಳ್ಳಿ, ಅದೇ ಥರ ನೀರು ಇರಬಾರ್ದು. ಸೊ ಅದಕ್ಕೆ ಆಮೇಲೆ ನಾನು ಮೆಣಸಿನ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ತೀನಿ. ನೀಟಾಗಿ ಪೌಡರ್ ಮಾಡ್ಕೊಳ್ಳಿ. ಸೊ ನೋಡಿ ಇಲ್ಲಿ ಪೌಡರ್ ಆದಾಗ ಯಾವ ಕಲರ್ ಕಾಣ್ತಿದೆ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಇದನ್ನು ನೀವು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು. ನೆಕ್ಸ್ಟು ಇಲ್ಲಿ ರಸಮಿಗೆ ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ. ಇಲ್ಲಿ ನಾನು ಒಂದು 3 ಟೊಮೆಟೊ ತಗೊಂಡಿದ್ದೀನಿ, ಅದನ್ನು ರುಬ್ಕೊಂಡಿದ್ದೀನಿ. ಆಮೇಲೆ ಒಂದು ಈರುಳ್ಳಿ, ಸ್ವಲ್ಪ ಜೀರಿಗೆ, ಸಾಸಿವೆ ಆ್ಯಂಡ್ ಕರಿಬೇವು, ಇಷ್ಟನ್ನು ರೆಡಿ ಮಾಡ್ಕೊಳ್ಳಿ. ಅದಾದಮೇಲೆ ಆ್ಯಸ್ ಯೂಶ್ವಲ್ ರಸಮ್ಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಆಮೇಲೆ ಕರಿಬೇವು, ಸ್ವಲ್ಪ ಈರುಳ್ಳಿ, ಆಮೇಲೆ ರುಬ್ಬಿಟ್ಕೊಂಡಿರುವಂಥ ಟೊಮೆಟೊನ ಹಾಕ್ಕೊಳ್ಳಿ. ಇಲ್ಲಿ ನೀವು ನೀರು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಸ್ವಲ್ಪ ತುಂಬ ನೀರು ಥರ ಬೇಕಂದರೆ ನೀವು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಗಟ್ಟಿ ರಸಮ್ ಬೇಕಂದರೆ ನೀರು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಅಷ್ಟೇ. ಇಲ್ಲಿ ನಾನು ಒಂದೇ ಒಂದು ಮರ್ತೋಗ್ಬಿಟ್ಟಿದ್ದೀನಿ ಅಂದರೆ ಒಗ್ಗರಣೆಗೆ ಬೆಳ್ಳುಳ್ಳಿನ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಸಕ್ಕತ್ತಾಗಿರುತ್ತೆ, ಟೇಸ್ಟ್ ಕೂಡ ಫ್ಲೇವರು ಕೂಡ ಚೆನ್ನಾಗಿ ಕೊಡುತ್ತೆ. ಬೆಳ್ಳುಳ್ಳಿ ನಾನು ಮರ್ತೋಗ್ಬಿಟ್ಟಿದ್ದೆ, ಆಮೇಲೆ ನಾನು ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಆಮೇಲೆ ಮೇಲೇ ಹಾಕ್ಕೊಂಡೆ. ಹಾಗೂ ಕೂಡ ಹಾಕ್ಕೋಬೋದು, ಚೆನ್ನಾಗಾಗತ್ತೆ, ಏನಾಗಲ್ಲ. ಅದಾದಮೇಲೆ ಒಂದು ಸ್ವಲ್ಪ ಅರಿಶಿನ ಪೌಡರು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ನಾನು 3 ಟೊಮೆಟೊ ಯೂಸ್ ಮಾಡಿರೋದ್ರಿಂದ ಬರೀ 2 ಸ್ಪೂನ್ ರಸಮ್ ಪೌಡರ್ ಆ್ಯಡ್ ಮಾಡ್ಕೊಡ್ತೀನಿ. ನೀವು ಜಾಸ್ತಿ ರಸಮ್ ಮಾಡ್ತೀರಾ ಅಂದರೆ ಇನ್ನೊಂದು ಸ್ಪೂನ್, ಇನ್ನೊಂದು 2 ಸ್ಪೂನು ಟೊಮೆಟೊ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ನೀವು ಇನ್ನೂ ಜಾಸ್ತಿ ರಸಮ್ ಪೌಡರ್ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನೋಡಿ ಎಷ್ಟು ಕುದೀತಾ ಇದೆ, ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ. ನಿಜವಾಗ್ಲೂ ಅಷ್ಟೇ ಘಮ ಘಮ ಅಂತಿತ್ತು. ಆಮೇಲೆ ಲಾಸ್ಟಿಗೆ ಟಚಪ್ಪಿಗೆ ಸ್ವಲ್ಪ ಇದು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ನಿಜವಾಗ್ಲೂ ಅಷ್ಟು ಸಕ್ಕತ್ತಾಗಿತ್ತು. ಇದ್ರ ಜೊತೆ ಸಪ್ರೇಟ್ ಏನಾದರೂ ತರಕಾರಿ ಪಲ್ಯ ಮಾಡ್ಕೋಬೋದು, ಇಲ್ಲ ಬರೀ ಅನ್ನ ರಸಮ್ ತುಪ್ಪ ಹಾಕ್ಕೊಂಡು ಕೂಡ ತಿನ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್.